ನೆಟ್ವರ್ಕ್ ಬಗ್ಗೆ ಕೇಳ್ತೀರಾ? ನಮ್ಮ ಹತ್ರ ಇರೋದು 11 ಯೂನಿವರ್ಸಿಟೀಸ್, 9 ಬಿ ಸ್ಕೂಲ್ಸ್, 9 ಲಾ ಸ್ಕೂಲ್ಸ್, 7 ಟೆಕ್ ಸ್ಕೂಲ್ಸ್, 3 ಫಾರ್ಮಾ ಸ್ಕೂಲ್ಸ್ ಮತ್ತು 4 ಡಿಕೇಡ್ಸಿಂದ ನಾವು ಕೊಡ್ತಾ ಇದ್ದೀವಿ ಫ್ಲೆಕ್ಸಿಬಲ್ ಲರ್ನಿಂಗ್. ಹೆಲೋ ಬೆಂಗಳೂರು, ಇದು ನಿಮ್ಮ ಆಂಕರ್ ಜಾನ್ವಿ ಆ್ಯಂಡ್ ಇವತ್ತು ನಾವು ನೋಡ್ತಾ ಇದ್ದೀವಿ ICFI ಸ್ಕೂಲ್ ಆಫ್ ಲಾ, ಸ್ಕೂಲ್ ಆಫ್ ಬಿಸ್ನೆಸ್ ಮತ್ತು ICFI ಟೆಕ್ ಸ್ಕೂಲ್ನ. ಇದು ಇರೋದು 200 ಮೀಟರ್ಸ್ ಮೆಟ್ರೋ ಸ್ಟೇಷನ್ ಇಂದ. ನೋಡೋಣ ಹೇಗಿದೆ ನಮ್ಮ ಯೂನಿವರ್ಸಿಟಿ ಇಲ್ಲಿ. ಈ ಶಿಕ್ಷಣ ಸಂಸ್ಥೆ ತುಂಬಾ ನ್ಯಾಚುರಲ್ ಮತ್ತು ಫುಲ್ ಆಫ್ ಗ್ರೀನ್ರಿ ಇದೆ. ತುಂಬಾ ಒಳ್ಳೆ ಆಂಬಿಯನ್ಸ್ ಸಿಗ್ತಾ ಇದೆ ನನಗಂತೂ. ICFIದು ರ್ಯಾಂಕಿಂಗ್ಸ್ ಬಗ್ಗೆ ಕೇಳ್ತೀರಾ? ICFIಗೆ ಸಿಕ್ಕಿದೆ ಗೋಲ್ಡ್ ಬ್ಯಾಂಡ್ ಇನ್ ರಿಸರ್ಚ್ ಎಕ್ಸಲೆನ್ಸ್ ರ್ಯಾಂಕಿಂಗ್ 2025 ಮತ್ತು ಡೈಮಂಡ್ ಬ್ಯಾಂಡ್ ಇನ್ ಎಂಪ್ಲಾಯಬಿಲಿಟಿ ಆ್ಯಂಡ್ ಸ್ಟಾರ್ಟಪ್ ಎಕೋಸಿಸ್ಟಮ್ ರ್ಯಾಂಕಿಂಗ್ 2025 ಮತ್ತು ವರ್ಲ್ಡ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗಲ್ಲಿ ಟೈಟೇನಿಯಂ ಬ್ಯಾಂಡ್ ಸಿಕ್ಕಿದೆ ಇನ್ ದಿ ಇಂಡಿಯನ್ ಅಕಾಡೆಮಿ ರ್ಯಾಂಕಿಂಗ್ 2025 ಮತ್ತು ವರ್ಲ್ಡ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಬಗ್ಗೆ ಕೇಳ್ತಾ ಇದ್ದರೆ ಎಜುಕೇಷನ್ ಇಂಪ್ಯಾಕ್ಟ್ ಅವಾರ್ಡ್ 2025 ಸಿಕ್ಕಿದೆ ಮತ್ತು ನಮ್ಮ ಪ್ರಾಮಿಸಿಂಗ್ ಪ್ರೈವೇಟ್ ಯೂನಿವರ್ಸಿಟಿ ಫಾರ್ ಗ್ಲೋಬಲ್ ಎಕ್ಸಲೆನ್ಸ್ ಕೂಡ ರೆಕಗ್ನೈಸ್ ಮಾಡಿದ್ದಾರೆ. ನಾನಿರೋದು ಇಲ್ಲಿ ICFIಯಲ್ಲಿ ಮತ್ತು ನಾವು ಮಾತಾಡ್ತಾ ಇರೋದು ಮಿಸ್ಟರ್ ಮುದ್ದು ವಿನಯ್ ಅವ್ರ ಜೊತೆ. ಇವರು ನಮ್ಮದು ಪ್ರೋ ವೈಸ್ ಚಾನ್ಸಲರ್ ಅವರು. ಫಸ್ಟ್ ಆಫ್ ಆಲ್ ನಮ್ಮದು ICFI ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀರಾ ಸರ್? Now, first of all, I should say compliments and appreciation to our founder, N.J. Yashasvi Garu, 1990s. He made the ICFI system the academic excellence. The day which he founded the ICFI universities all over the country, I am very proud that we as an ICFI don't compare with any other universities as the academic excellence is concerned. In this I will tell you the major issue. N.J. Yashasvi Garu had implemented national education policy, what we are talking about. The flexibility of courses or the program, it was introduced by him 2 decades back. ಸರ್, ICFIಯಲ್ಲಿ ಏನು ಸ್ಪೆಷಲೈಸೇಷನ್ಸ್ ಮತ್ತು ಹೇಗಿರುತ್ತೆ ನಮ್ಮ ಕೋರ್ಸಸ್ ಎಲ್ಲ? We have business management, we have law, we have BCA program. ICFI ಯೂನಿವರ್ಸಿಟಿ ವರ್ಲ್ಡ್ ನಂಬರ್ 2 ಬಂದಿದೆ ರಿಸರ್ಚಲ್ಲಿ. ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ಸರ್? My faculty members have published their research papers in top journals, including me. With I also published lot of books and all the things. And all the faculty members, they publish books. And one more thing which I wanted to tell you when you're talking about the research, ICFI is one of the second largest case writing institution in the world. When I'm telling it is in the world, first is the Harvard, second is the ICFI. ಸೊ ಪೇರೆಂಟ್ಸ್ ಅವರೇ ಮತ್ತು ಸ್ಟೂಡೆಂಟ್ಸ್ ಯಾಕೆ ಕಾಯ್ತಾ ಇದ್ದೀರಾ? ನೋಡಿ, ನಮ್ಮ ICFI ಯೂನಿವರ್ಸಿಟಿಯಲ್ಲಿ BBA, BBA, LLB ಮತ್ತು BCA ಮೋಸ್ಟ್ ಅಮೇಝಿಂಗ್ ಆಫರ್ಸಲ್ಲಿ ನಡೀತಾ ಇದೆ ಮತ್ತು ನಮ್ಮ ಹತ್ರ ಲಿಮಿಟೆಡ್ ಸೀಟ್ಸ್ ಆಫರ್ ಇದೆ. ಸೊ ದಯವಿಟ್ಟು ಬನ್ನಿ, ಜಾಯ್ನ್ ಆಗಿ. ಆ್ಯಂಡ್ ನಮ್ಮ ICFI ಯೂನಿವರ್ಸಿಟಿಯಲ್ಲಿ ತುಂಬಾ ಬೆನಿಫಿಟ್ ಆಗ್ತಾ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ. ಇವತ್ತು ನಾವು ಮಾತಾಡ್ತಾ ಇರೋದು ಗಿರೀಶ್ GP ಅವರು, ದಿ ಅಸೋಸಿಯೇಟ್ ಪ್ರೊಫೆಸರ್ ಆ್ಯಂಡ್ ಡೀನ್ ಆಫ್ UG ಪ್ರೋಗ್ರಾಮ್ಸ್. ನಮ್ಮದು UG ಪ್ರೋಗ್ರಾಮ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ ಸರ್ ನೀವು? ICFI ಯೂನಿವರ್ಸಿಟಿ ಬೆಂಗಳೂರು ಕ್ಯಾಂಪಸ್ನಲ್ಲಿ ಈಗ 3 ಸ್ಕೂಲ್ಸ್ ಇದೆ. ICFI ಬಿಸ್ನೆಸ್ ಸ್ಕೂಲ್, ಅದರಡಿ BBA ಪ್ರೋಗ್ರಾಮ್ ಮತ್ತು BBA AI ಆ್ಯಂಡ್ ಡೇಟಾ ಸೈನ್ಸ್ ಪ್ರೋಗ್ರಾಮ್ ನಡೀತಾ ಇರೋದು. ಫ್ಯಾಕಲ್ಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡಿ BCA ಪ್ರೋಗ್ರಾಮ್ ಇದೆ ಆ್ಯಂಡ್ ಫ್ಯಾಕಲ್ಟಿ ಆಫ್ ಲಾ ಅಡಿ BBA LLB ಪ್ರೋಗ್ರಾಮ್ ಇದೆ. ಈ 3 ಪ್ರೋಗ್ರಾಮ್ಸು ನಮ್ಮ ಕ್ಯಾಂಪಸ್ಸಲ್ಲಿ ನಡೀತಾ ಇದೆ. ಸೊ ಇವಾಗ ಪೇರೆಂಟ್ಸ್ಗೆ ಒಂದೇ ಒಂದು ಕ್ವೆಶನ್ ಬರುತ್ತೆ, ನಮ್ಮ ಯೂನಿವರ್ಸಿಟಿ ಹೇಗೆ ಬೇರೆ ಯೂನಿವರ್ಸಿಟೀಸ್ಗಿಂತ ಬೆಟರು? ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ಯೂನಿವರ್ಸಿಟಿ ಸೇರಬೇಕಾದ್ರೆ ಯೋಚನೆ ಮಾಡ್ತೇನೆ, ನನಗೆ ಏನು ಬೆನಿಫಿಟ್ಸ್ ಇದೆ ಇದರಿಂದ ಅಂತ. ಸೊ ಇಫ್ ಯು ಲುಕ್ ಆಟ್ ಇಟ್,
ಈ ಯೂನಿವರ್ಸಿಟಿ ಫಸ್ಟ್ ಆಫ್ ಆಲ್ ಎಲ್ಲೇ ಇಂಡಸ್ಟ್ರಿಗೆ ಹೋದ್ರೂ ಕೇಳೋದು recognition of the university. So this particular university is NAC A++ accredited, one among the top universities, multidisciplinary universities with main campus in Hyderabad and in Bangalore. Namma curriculum ಏನಿದೆ industry relevant ಆಗಿದೆ. So corporate world ಅವ್ರು ಹೋಗಿದ ತಕ್ಷಣ they have the right skills and knowledge to get into the job immediately. ಅದಕ್ಕೋಸ್ಕರ 75,000ಕ್ಕಿಂತ ಹೆಚ್ಚು ಅಲುಮ್ನೈ ಇರೋ ICFI ಸಂಸ್ಥೆಯವರು ಈಗ ಆಲ್ಮೋಸ್ಟ್ 500+ ಆರ್ಗನೈಸೇಷನ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓ ಮೈ ಗಾಡ್. ಸೊ ದ್ಯಾಟ್ ಇಸ್ ದ ಕನೆಕ್ಟ್. ಸೊ ವಿದ್ಯಾರ್ಥಿ ಯೋಚನೆ ಮಾಡಬೇಕಾದ್ರೆ ನನ್ನ ಡಿಗ್ರಿ ವ್ಯಾಲಿಡ್ ಇದೆಯಾ, ಸೆಕೆಂಡ್ ನಾನು ಇಂಡಸ್ಟ್ರಿಗೆ ಹೋದರೆ ಅದು ರೆಕಗ್ನಿಷನ್ ಇದೆಯಾ, ನಾನು ಕಲಿತಾ ಇರೋದು ರೆಲೆವೆಂಟ್ ಇದೆಯಾ ಕೆಲಸ ಮಾಡೋದಕ್ಕೆ, ಅವೆಲ್ಲದಕ್ಕೂ ಟಿಕ್ ಬಾಕ್ಸ್ ಆಗುತ್ತೆ. ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್, ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ವೆಬ್ಸೈಟು ಮತ್ತು ನಮ್ಮ ಕಾಂಟ್ಯಾಕ್ಟ್ ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಇವತ್ತು ನಾವು ಸಂಭಾಷಣೆ ಮಾಡ್ತಾ ಇರೋದು ನಮ್ಮದು ICFI ಟೆಕ್ ಸ್ಕೂಲ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಅವ್ರ ಜೊತೆ ಡಾಕ್ಟರ್ ರಜನಿ ಮೇಡಮ್ ಜೊತೆ. ನಮ್ಮದು ICFI ಟೆಕ್ ಸ್ಕೂಲಲ್ಲಿ ಈ ಟ್ರೆಂಡಿಂಗ್ BCA ಕೋರ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಮ್ಯಾಮ್? ICFI Tech Bangalore, we have started BCA program in the year of 2025, where the innovation meets with the excellence. And we have achieved a great milestone where we have the 100% seat occupancy as per the AICT approval. ಮತ್ತು ಮ್ಯಾಮ್, ಪೇರೆಂಟ್ಸ್ ತುಂಬಾ ಕೇಳ್ತಾರೆ ಬಿಯಾಂಡ್ ಕ್ಲಾಸ್ ರೂಮ್ ಹೇಗಿದೆ ನಮ್ಮ ಫೆಸಿಲಿಟೀಸ್ ಅಂತ. Beyond the classroom, we have the student driven 4 clubs: sports club, IT club, digital club and cultural club, where the students used to conduct on the weekly basis inter-college competitions as well as the intra-college competitions, where almost all the students are exploring their own capabilities and they learn a lot from the peer learning is there. ಮತ್ತು ನಮ್ಮ ICFI ಟೆಕ್ ಸ್ಕೂಲ್ದು BCA ಕೋರ್ಸ್ದು ಏನು ವಿಶೇಷತೆ? For the BCA students, the practical knowledge is more important as compared to the theory. So in ICFI Tech, we always focus more on the practicals rather than the theory. In the second semester, we have the one operating system as a practical, the Linux one. And as you already mentioned, the Python is they are working from the last 2 semesters, even though we have the C programming language in the first semester. So many courses we have included in such a way that they get more exposure in the practical as compared to the theory. ನೋಡಿದ್ರೆ ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಈ ಥರ ಟ್ರೆಂಡಿಂಗ್ ಆಗಿ ಮತ್ತು ತುಂಬ ಫ್ಯೂಚರ್ ಸ್ಕೋಪ್ ಇರೋರು BCA ಕೋರ್ಸ್ ಬೇಕಂದರೆ ನಮ್ಮ ಕಾಲೇಜಲ್ಲಿ, ನಮ್ಮ ಯೂನಿವರ್ಸಿಟಿಯಲ್ಲಿ ಬನ್ನಿ. ICFI ಟೆಕ್ ಸ್ಕೂಲ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಇದೆ. ಇವತ್ತು ನಾವು ಸಂಭಾಷಣೆ ಮಾಡ್ತಾ ಇರೋದು ಡಾಕ್ಟರ್ ಕವಿತಾ ಶ್ರೀವಾಸ್ತವ ಅವ್ರ ಜೊತೆ. ಅವರು ನಮ್ಮದು IBS ಸ್ಕೂಲ್ದು HOD ಆಫ್ BBA. ನಮ್ಮ IBS ಸ್ಕೂಲ್ ಆಫ್ ಬಿಸ್ನೆಸ್ಸಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಬಿಸ್ನೆಸ್ ಕೋರ್ಸಸ್ ಅಂದರೆ ಯಾವ್ಯಾವುದು BBA ಕೋರ್ಸಸ್ ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಾ? IBS Bangalore, that's ICFI Business School Bangalore. We have a BBA program which is a holistic program, I must say. So here we have 3 kinds of courses. First, we offer specialization in AI and data science. Then we have BBA Honors, which is a 4 years program. Then we also have a simple BBA program where the students get graduated after 3 years. So specialization is in finance, marketing, HR, OB. Then also we have specialization in operations. So students can opt for 4 years program. After that they can go for research even. And if they just want to graduate with 3 years, so we give them degree after 3 years also. ಮತ್ತು ನಮ್ಮ IBS ಸ್ಕೂಲ್ ಆಫ್ ಬಿಸ್ನೆಸ್ಸಲ್ಲಿ ಇಂಟರ್ನ್ಶಿಪ್ ಪ್ರೊಸೆಸ್ ಹೇಗಿದೆ ಮತ್ತು ಎಷ್ಟು ಚೆನ್ನಾಗಿದೆ? ಯಾಕಂದರೆ ಇಂಟರ್ನ್ಶಿಪ್ ಬಂದುಬಿಟ್ಟು ತುಂಬಾ ಇಂಪಾರ್ಟೆಂಟ್ ಅಲ್ವಾ? We learn in the classrooms, but what is the reality they know when they come in contact with the corporate. So every semester, after 4th semester, they go to the industry and they stay there for 2 months, full 2 months, and it's a 4 credit course wherein they will be marked for that the whole thing. So they go, they come in contact with the corporate. We don't stop here also. We have the complete structure, like there's a plan wherein they have to submit us the whole thing, industry mentor as well as a
college mentor will mark them. So each student will have a dedicated professor as well as an industry mentor. ಮತ್ತು ನಮ್ಮ IBS ಸ್ಕೂಲ್ ಆಫ್ ಬಿಸ್ನೆಸ್ಸಲ್ಲಿ ಈವೆಂಟ್ಸ್ ಹೇಗಿರುತ್ತೆ ಮತ್ತು ಯಾವ್ಯಾವ ಈವೆಂಟ್ಸ್ ನೀವು ಕಂಡಕ್ಟ್ ಮಾಡಿದ್ದೀರಾ? In BBA program, we have again wide range of activities. It is like cultural activity also and management activity. So we say it's experiential learning. So management program is not only getting books and all those things and learning. So what we do, we have dedicated Friday as one day, wherein we expose them to different activity. We have a our event coordinator, and we have core committee also of the students. So students plan and execute everything under the leadership of our faculty coordinator, and every week we have a dedicated event, like it can be brand promotion, or it can be something like quiz, or it can be something like extempore or a debate, or many more programs related to business plan competition, anything we can. And we also grade them, and towards the end of the session we give them the certificates and the trophies also, so they can put the same thing in their CVs also. ಸೊ ಮಕ್ಕಳು ಮತ್ತು ಪೇರೆಂಟ್ಸು ನೋಡಿದ್ರಾ, ಇಷ್ಟು ಸುಲಭವಾಗಿ ನೀವು ಜಾಯ್ನ್ ಆಗ್ಬೋದು BBA ಕೋರ್ಸಸ್ಗೆ. ನಮ್ಮ IBS ಸ್ಕೂಲ್ ಆಫ್ ಬಿಸ್ನೆಸ್ ವೆಲ್ಕಮ್ಸ್ ಆಲ್ ಆಫ್ ಯು. ಫಾರ್ ಮೋರ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ನಂಬರ್ ಮತ್ತು ವೆಬ್ಸೈಟ್ ಡೀಟೇಲ್ಸ್ ಇದೆ. ಆ್ಯಂಡ್ ಇವತ್ತು ನಾವಿದ್ದೀವಿ ICFI ಲಾ ಸ್ಕೂಲ್ದು HOD ಮ್ಯಾಡಮ್ ಡಾಕ್ಟರ್ ರಾಜೇಶ್ರೀ ಪಾಟೀಲ್ ಅವ್ರ ಜೊತೆ. ICFI ಲಾ ಸ್ಕೂಲ್ದು ಏನು ವಿಶೇಷತೆ? ICFI ಲಾ ಸ್ಕೂಲ್ ಜಾಯಿನ್ ಯಾಕಾಗಬೇಕು ಅಂತ ಹೇಳಂತಂದರೆ, ಒಂದು ಬೇಸಿಕ್ ಫೌಂಡೇಶನ್ ನಾವು ICFI ಲಾ ಸ್ಕೂಲ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ನಾವು ಕೊಡ್ತೇವೆ. ಅವ್ರಿಗೆ 5 ವರ್ಷ ಮುಗಿದ ತಕ್ಷಣ ಅವರ ವೃತ್ತಿಪರ ಜೀವನವರು ಯಾವ ರೀತಿ ಮಾಡಬಹುದು. ಸೊ ಹಿಯರ್ ಇನ್ ಬ್ಯಾಂಗ್ಳೂರ್ ಕ್ಯಾಂಪಸ್ ವಿ ಆಫರ್ BBA LLB ಆನರ್ಸ್ 5 ಇಯರ್ಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಮನ್ನು ನಾವಿಲ್ಲಿ ಅವ್ರಿಗೆ ಕೊಡ್ತೇವೆ. ಸೊ 2023ರಲ್ಲಿ ನಮಗೆ BCI ಪರ್ಮಿಷನ್ ಅಪ್ರೂವಲ್ ಸಿಕ್ತು. ಸೊ ಈಗ ಎಟ್ ಪ್ರೆಸೆಂಟ್ ನಮಗೆ 2 ಬ್ಯಾಚಸ್ ನಾವು ರನ್ ಮಾಡ್ತಾ ಇದ್ದೀವಿ BBA LLB ಆನರ್ಸ್. ನಮ್ಮದು ಬಹುಮುಖ್ಯ ಪಾತ್ರ ಏನು ಅಂತ ಹೇಳಂತಂದರೆ, ನಮ್ಮ ವಿದ್ಯಾರ್ಥಿಗಳೇನಿದ್ದಾರೆ, ಕಾನೂನು ವಿದ್ಯಾರ್ಥಿಗಳನ್ನು ನಾವು ಮೊದಲನೇ ವರ್ಷ ಮುಗಿದ ತಕ್ಷಣ ಅವ್ರನ್ನ ನಾವು ನ್ಯಾಯಾಲಯಕ್ಕೆ ನಾವು ಅವ್ರನ್ನ ಭೇಟಿ ಪಡಿಸ್ತೇವೆ. ಸೊ ಇದರಿಂದಾನೇ ಅವ್ರಿಗೆ ಹೇಗೆ ಫ್ಯೂಚರ್ಗೆ ಒಂದು ಸ್ಕೋಪ್ ಸಿಗ್ತಾ ಇದೆ, ನೀವು ಹೇಳ್ತೀರಾ ಮ್ಯಾಮ್? ICFI ಲಾ ಸ್ಕೂಲಲ್ಲಿ ಒಂದ್ಸತಿ ಅವ್ರದ್ದು ಲಾ ಗ್ರ್ಯಾಜುಯೇಷನ್ ಮುಗಿತಂದರೆ, this is not only gives the graduation, but here we give them confidence, personality development. ಅವರ ಫ್ಯೂಚರ್ನ ಅವ್ರು ಯಾವ ರೀತಿ ಬಿಲ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಎಲ್ಲ ರೀತಿಯಿಂದ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಸೊ ಆನ್ಲೈನ್ ಗೆಸ್ಟ್ ಲೆಕ್ಚರ್ಸನ್ನು ಆರ್ಗನೈಸ್ ಮಾಡ್ತೀವಿ. ಆ್ಯಂಡ್ ಈವನ್ ಹೈಕೋರ್ಟ್ ಜಡ್ಜಸ್, ಸುಪ್ರೀಂ ಕೋರ್ಟ್ ಜಡ್ಜಸ್ ಅವ್ರು ಕೂಡ ಇಲ್ಲಿ ಗೆಸ್ಟ್ ಲೆಕ್ಚರ್ಸ್ನೆಲ್ಲ ಆರ್ಗನೈಸ್ ಮಾಡ್ತೇವೆ. ವರ್ಕ್ಶಾಪ್ ವಿ ಕಂಡಕ್ಟ್ ಸೆಮಿನಾರ್ಸ್. ವಿ ಎಂಕರೇಜ್ ದ ಸ್ಟೂಡೆಂಟ್ಸ್ ಟು ಟೇಕ್ ಪಾರ್ಟಿಸಿಪೇಷನ್ ಇನ್ ಮೂಟ್ ಕೋರ್ಟ್ ಕಾಂಪಿಟೇಷನ್. ಇಟ್ ಮೇ ಬಿ ಅ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಆರ್ ಇಂಟರ್ನ್ಯಾಷನಲ್ ಲೆವೆಲ್, ಬಟ್ ವಿ ಎಂಕರೇಜ್ ದ ಸ್ಟೂಡೆಂಟ್ಸ್ ಟು ಟೇಕ್ ಪಾರ್ಟಿಸಿಪೇಷನ್ ಇನ್ ದ ಕಾಂಪಿಟೇಷನ್. ಸೊ ಇಟ್ ಕ್ಲಿಯರ್ಲಿ ಶೋಸ್ ದಟ್ ಇದು ದ ಸ್ಟೂಡೆಂಟ್ ದೇ ಶುಡ್ ಥಿಂಕ್ ಔಟ್ ಆಫ್ ಬಾಕ್ಸ್. ಪೇರೆಂಟ್ಸ್ ಅವ್ರು ಕೇಳ್ತಾರೆ ICFI ಲಾ ಸ್ಕೂಲ್ನ ಯಾಕೆ ಅಂತ. We have very good infrastructure, we have a very good library facility here, and our library has more than 25,000 books here. So ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಅವ್ರಿಗೆ ಕಂಪೆಲ್ ಮಾಡಲ್ಲ ನೀವು ಇಲ್ಲೇ ಹೋಗಬೇಕು ಅಂತ ಹೇಳಿ. ನಮ್ಮ ವಿದ್ಯಾರ್ಥಿಗಳು ತಾವೇ ಒಂದು ಸ್ವತಃವಾಗಿ ಒಂದು ಲಿಸ್ಟ್ ತೊಗೊಂಡು ಬರ್ತಾರೆ, ವೇರೇನ್ ಒಂದಷ್ಟು ಜನಕ್ಕೆ ಇರುತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಅಂಡರ್ನೇ ನಾನು ಮಾಡಬೇಕು, ಚೀಫ್ ಜಸ್ಟಿಸ್ ಅವ್ರ ಅಂಡರ್ನೇ ಮಾಡಬೇಕು. ಸೊ ವಿ ಸಪೋರ್ಟ್ ದ್ಯಾಮ್. ಇಫ್ ದ ಸ್ಟೂಡೆಂಟ್ ಈಸ್ ಫೇಸಿಂಗ್ ಎನಿ ಸಾರ್ಟ್ ಆಫ್ ಡಿಫಿಕಲ್ಟಿ, ಅವಾಗ ನಾವು ಅವ್ರಿಗೆ ಸಪೋರ್ಟನ್ನು ಎಕ್ಸ್ಟೆಂಡ್ ಮಾಡ್ತೀವಿ. ನಮ್ಮ ಕಾಲೇಜ್ ಕಡೆಯಿಂದನೂ ಕೂಡ ನಾವು ಇಂಟರ್ನ್ಶಿಪ್ ಫೆಸಿಲಿಟೀಸ್ ಮಾಡ್ತೀವಿ, ಬಿಕಾಸ್ ವಿ ಹ್ಯಾವ್ ಗಾಟ್ ವೆರಿ ಗುಡ್ ರ್ಯಾಪೋ ವಿತ್ ಔಟ್ಸೈಡ್ ಲಾ ಫರ್ಮ್ಸ್, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್, ಕಾರ್ಪೊರೇಟ್ ಸೆಕ್ಟರ್ ಆ್ಯಂಡ್ ಆಲ್. ಸೊ ಆ ರೀತಿ ನಾವು ಅವ್ರಿಗೆ ಹೆಲ್ಪ್ ಮಾಡಿರೋದನ್ನ ಏನಾಗುತ್ತೆ, ಈವನ್ ದ ಸ್ಟೂಡೆಂಟ್ ದೇ ಫೀಲ್ ಹ್ಯಾಪಿ. ಆ್ಯಂಡ್ ಹಿಯರ್ ಇನ್ ICFI ಲಾ ಸ್ಕೂಲ್ ಇಟ್ ಈಸ್ ಸ್ಟೂಡೆಂಟ್ ಸೆಂಟ್ರಿಕ್ ಅಪ್ರೋಚ್. ಸೊ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ತುಂಬಾ ಸಪೋರ್ಟಿವ್ ಮತ್ತು ಒಳ್ಳೆ ಕೋರ್ಸ್ ಸಿಗ್ತಾ ಇದೆ ನಮ್ಮ ಯೂನಿವರ್ಸಿಟಿಯಲ್ಲಿ ನಿಮ್ಗೆಲ್ರಿಗೆ. ಸೊ ಬನ್ನಿ, ಆ್ಯಂಡ್ ನಿಮಗೆ ಇನ್ನು ಡೀಟೇಲ್ಸ್ ಬೇಕಂದರೆ ಕಾಂಟ್ಯಾಕ್ಟ್ ಇಸ್ ಆನ್ ದ ಸ್ಕ್ರೀನ್. ಇವತ್ತು ನಾವು ಸಂಭಾಷಣೆ ಮಾಡ್ತಾ ಇರೋದು ICFI ಲಾ ಸ್ಕೂಲ್ ಸ್ಟೂಡೆಂಟ್ಸ್ ಜೊತೆ. ICFI ಲಾ ಸ್ಕೂಲ್ನ ಚೂಸ್ ಮಾಡಿರ್ತೀರಾ? ICFI ಲಾ ಸ್ಕೂಲ್ ಚೂಸ್ ಮಾಡಿರೋದಂದರೆ ಜಾಸ್ತಿ ಆಪರ್ಚುನಿಟೀಸ್ ಇದೆ, ಮತ್ತು ಲೈಕ್ ಎಲ್ಲರೂ ಈಕ್ವಲ್ ಆಗಿ ಚಾನ್ಸ್ ಕೊಡ್ತಾರೆ. ಬೇರೆ ಕಾಲೇಜಸ್ ಆದರೆ ಚೆನ್ನಾಗಿ ಮಾಡೋರನ್ನ ಜಾಸ್ತಿ ಪ್ರೊವೈಡ್ ಮಾಡ್ತಾರೆ, ಬಟ್ ನಮ್ಮ ಕಾಲೇಜಲ್ಲಿ ಏನಂದರೆ ದೇ ವಿಲ್ ಗಿವ್ ಎವ್ರಿ ಒನ್ ಈಕ್ವಲ್ ರೈಟ್ಸ್, ಈಕ್ವಲ್ ಚಾನ್ಸ್ ಕೊಡ್ತಾರೆ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಇಲ್ಲಿ ಕ್ಯಾಂಪಸ್ ಹೇಗಿದೆ? ಕ್ಯಾಂಪಸ್ ತುಂಬ ದೊಡ್ಡದಾಗಿದೆ ಮತ್ತು ಲೈಕ್ ತುಂಬ ಚೆನ್ನಾಗಿದೆ ಓಡಾಡೋಕ್ಕೂ, ಆ್ಯಂಡ್ ದ ಕ್ಲಾಸ್ ರೂಮ್ಸ್ ಆರ್ ವೆರಿ ನೈಸ್ ಆ್ಯಂಡ್
ಟು ಆ್ಯಸ್ ಅ ಸ್ಟೂಡೆಂಟ್ ನಮಗೆ ಏನು ಬೇಕೆಲ್ಲ ಇದೆ. ಮತ್ತು ಇಲ್ಲಿ ಫ್ಯಾಕಲ್ಟಿ ಯಾವ ರೀತಿಯಲ್ಲಿ ಪಾಠ ಮಾಡೋದು? ಫ್ಯಾಕಲ್ಟಿ ಅವ್ರಿಗಿನ್ನ ಅವ್ರು ಬೇರೆ ಸ್ಟೇಟಿಂದ ಅಥವಾ ಲ್ಯಾಂಗ್ವೇಜ್ ಅವ್ರು ಕಲ್ತರೂ ಕೂಡ ಸ್ಟೂಡೆಂಟ್ಸ್ಗೆ ಅರ್ಥ ಆಗೋ ಥರ ಒಬ್ಬೊಬ್ರಿಗೆ ಇಂಡಿವಿಜುವಲ್ ಆಗಿ ಅವ್ರು ಟೀಚ್ ಮಾಡ್ತಾರೆ. ಏನೇ ಡೌಟ್ಸ್ ಇದ್ರೂ ಏನೇದು ಪರ್ಟಿಕ್ಯುಲರ್ ಆಗಿ ಆ ಬೇಸ್ಡ್ ಆನ್ ಹೇಳ್ಕೊಟ್ಬಿಟ್ಟು ಇನ್ನೂ ಏನೇ ಡೌಟ್ಸ್ ಇದ್ರು ಅವ್ರ ಎಫರ್ಟ್ಸ್ ಅವ್ರು ತುಂಬ ಹಾಕ್ತಾರೆ. ಆ್ಯಂಡ್ ಎಲ್ಲ ಟೀಚರ್ಸ್ ಇಲ್ಲಿ ಬಂದಿರೋ ಕೂಡ ಎಕ್ಸ್ಪರ್ಟೈಸ್ ಟೀಚರ್ಸ್, ಯಾರು ಕೂಡ ನಾರ್ಮಲ್ ಆಗಿರೋಲ್ಲ, ತುಂಬ ಎಕ್ಸ್ಪರ್ಟೈಸ್ ಆಗಿ ಅವರು ಲರ್ನ್ ಮಾಡಿ ಅವ್ರ ಪ್ರೊಫೆಷನ್ನ ಲೀಡ್ ಮಾಡೋದಕ್ಕೆ ಆ್ಯಂಡ್ ದೇ ಆರ್ ವೆರಿ ಬೆಸ್ಟ್ ಅಂತ ಹೇಳ್ಬೋದು. ಈ ಒಂದು ಚೂಸ್ ಮಾಡಿರೋದೆ ಲೈಕ್ ದೇ ಆರ್ ಲೈಕ್ ತುಂಬ ಎಕ್ಸ್ಪರ್ಟೈಸ್ ಆಗಿದ್ದಾರೆ. ಕನೆಕ್ಟಿವಿಟಿ ಬಗ್ಗೆ ನೀವು ಏನು ಹೇಳ್ತೀರಾ? ಈ ಕನೆಕ್ಟಿವಿಟಿ ಅಂದರೆ ಲೈಕ್ ಮೆಟ್ರೋ ಆಪ್ಷನ್ಸ್ ಇದೆ ನಮಗೆ. ಮೆಟ್ರೋಯಿಂದ ಛಲಘಟ್ಟಾಗಿ ಹೇಳ್ಕೊಂಡ್ರೆ 200 ಮೀಟರ್ಸ್ ಏನೋ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ಆರಾಮಾಗಿ ಬರ್ಬೋದು. ಟ್ರಾವೆಲಿಂಗ್ ಎಲ್ಲ ಆಪ್ಷನ್ಸ್ ಇದೆ. ಆ್ಯಂಡ್ ಬಸ್ಸಸ್ ಕೂಡ ಪ್ರೊವೈಡ್ ಮಾಡ್ತಾರೆ ಕಾಲೇಜಿಂದ ಇಲ್ಲಿಂದಾನೆ. ಸೊ ಇಟ್ಸ್ ಎವ್ರಿಥಿಂಗ್, ಟ್ರಾನ್ಸ್ಪೋರ್ಟ್ ಎಲ್ಲ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಏನಾದರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಗಿ ಕ್ಲಬ್ಸು ಆ ಥರ ಫೆಸಿಲಿಟೀಸ್ ಇದೆಯಾ? ಮೇಯ್ನಾಗಿ ಕ್ಲಿನಿಕಲ್ ಕೋರ್ಸ್, ಮೂಟ್ ಕೋರ್ಟ್ ಅಂತ ಇದೆ. ಇದರಲ್ಲಿ ಎಲ್ಲದರಲ್ಲೂ ಆಪ್ಷನ್ಸ್ ಇರಲ್ಲ. ಸೊ ನಮ್ಮ ICFAIದಲ್ಲಿ ಮೂಟ್ ಕೋರ್ಟ್ ಲೈಕ್ ಕ್ಲಿನಿಕಲ್ ಕೋರ್ಸ್ ಅಂತ ಕೊಟ್ಟಿದ್ದಾರೆ. ಲೈಕ್ ಆಪ್ಷನ್ ವೇರ್ ನಾವು ಮೂಟ್ ಕೋರ್ಟ್ ಬಗ್ಗೆ ತಿಳ್ಕೊಬೋದು, ಪ್ರಿಪೋಸಿಷನ್ಸ್ ಹೇಗೆ ಮಾಡ್ಬೋದು, ಕಾಂಪಿಟೇಷನ್ಸ್ ಹೆಂಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಎಲ್ಲ ಫ್ಯಾಕಲ್ಟೀಸ್ ಟೀಚ್ ಮಾಡ್ತಾರೆ. ಸೊ ನಮ್ಮ ಸ್ಟೂಡೆಂಟ್ಸ್ ಥರನೇ ನಾಲೆಜ್ ಬೇಕಂದರೆ ICFAI ಲಾ ಸ್ಕೂಲ್ ವೆಲ್ಕಮ್ಸ್ ಆಲ್ ಆಫ್ ಯು. ಡೀಟೇಲ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಇದೆ. ನಮ್ಮ ಕಂಪ್ಯೂಟರ್ ಲ್ಯಾಬ್ ಎಷ್ಟು ಚೆನ್ನಾಗಿದೆ ಅಂತ ನೋಡೋಣ. ಯಾವುದಾದ್ರೂ ಸಬ್ಜೆಕ್ಟ್ ಮತ್ತು ಕೋರ್ಸ್ ತೊಗೊಂಡ್ರೆ ಕಂಪ್ಯೂಟರ್ ಮತ್ತು ಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ನಮ್ಮ CS ಲ್ಯಾಬಲ್ಲಿ ತುಂಬಾ ಸ್ಪೇಷಿಯಸ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಸಿಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ ಹೈ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ ಮತ್ತು ಲೇಟೆಸ್ಟ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಟೆಕ್ನಾಲಜೀಸ್. ನೋಡೋಣ ವಿದ್ಯಾರ್ಥಿಗಳದ್ದು ಫೀಡ್ಬ್ಯಾಕ್ ಹೇಗಿದೆ ಅಂತ. ಹಾಯ್, ಹೆಲೋ. ಸೊ ಇಲ್ಲಿ ತುಂಬ ಸುಲಭನಾ ಕಂಪ್ಯೂಟರ್ಸ್ ಎಲ್ಲ ಯೂಸ್ ಮಾಡೋದು? ತುಂಬ ಬೆನಿಫಿಟ್ಸ್ ಇದೆ ಆ್ಯಕ್ಚುಲಿ. ಇಲ್ಲಿ ನಾವು ಪ್ರಾಕ್ಟಿಕಲ್ ಮಾಡೋದು ಆ್ಯಂಡ್ ಟೀಚರ್ಸ್ ರೆಸ್ಪಾಂಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದು ನಮಗೆ ಲ್ಯಾಬ್ ಎಕ್ಸಾಮ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಎಷ್ಟೊಂದು ಲ್ಯಾಬ್ ಕ್ಲಾಸಸ್ ಸಿಗ್ತಿದೆ ನಮಗೆ, ಆಲ್ಸೋ ಥಿಯರಿ ಕ್ಲಾಸಸ್ ಕೂಡ. ಸೊ ಎರಡರಿಂದನೂ ನಾವು ಸ್ಕೋರ್ ಚೆನ್ನಾಗಿ ಮಾಡ್ಬೋದು ಎಕ್ಸಾಮ್ಸ್ಗೆ. ಹೌದಾ? ಸೊ ಪ್ರಾಕ್ಟಿಕಲ್ ಅಂದರೆ ತುಂಬಾ ಫನ್ ಆಗಿದೆ ಅಲ್ವಾ ಇಲ್ಲಿ? ಹೌದು, ಕೋಡಿಂಗ್ ಆ್ಯಕ್ಚುಲಿ ಫನ್ ಆಗಿದೆ, ಬಟ್ ಇಟ್ಸ್ ಆ್ಯಕ್ಚುಲಿ ಗುಡ್. ICFAI ಕ್ಲಾಸ್ ರೂಮ್ಸ್ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ಮತ್ತು ನಮ್ಮದು ಮೋಡ್ ಆಫ್ ಟೀಚಿಂಗು ತುಂಬಾ ಡಿಜಿಟಲೈಸ್ಡ್ ಇದೆ. ಅಂದರೆ ವಿ ಯೂಸ್ ಅಮೇಝಿಂಗ್ ಟೆಕ್ನಾಲಜಿ ವಿತ್ ಸ್ಮಾರ್ಟ್ ಕ್ಲಾಸ್ ರೂಮ್ಸ್. ನಮ್ಮ ಗ್ರಂಥಾಲಯದಲ್ಲಿ 26,000 ಪುಸ್ತಕಗಳು ಮತ್ತು 3,000 ಎಜುಕೇಷನಲ್ CDs ಎಲ್ಲ ವಿದ್ಯಾರ್ಥಿಗಳಿಗೆ ಲಭ್ಯವಿದೆ. ನಮ್ಮ ಪ್ರೊಫೆಸರ್ಸ್ ಅವ್ರದ್ದು ಪಿರಿಯಾಡಿಕಲ್ಸ್ ಮತ್ತು ಸೈಂಟಿಫಿಕ್ ರಿಸರ್ಚ್ ಪೇಪರ್ಸ್ ಎಲ್ಲ ಈ ಗ್ರಂಥಾಲಯದಲ್ಲಿ ಲಭ್ಯವಿದೆ. ನಮ್ಮ ಅಧ್ಯಾಪಕರು ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಮತ್ತು IUP ಪಬ್ಲಿಷ್ ಜರ್ನಲ್ಸ್ನ, ರಿಸರ್ಚ್ ಪೇಪರ್ಸ್ನ, ಕೇಸ್ ಸ್ಟಡೀಸ್ನ ಕೂಡ ಬರೆದಿದ್ದಾರೆ. ಇವತ್ತು ನಾವು ಮಾತಾಡ್ತಾ ಇರೋದು ಪ್ರೊಫೆಸರ್ ವಿನಯ್ ಜೋಶಿ, ಡೀನ್ ಆಫ್ ಅಕಾಡೆಮಿಕ್ಸ್ ಜೊತೆ. ನಮ್ಮ ಕ್ಯಾಂಪಸ್ಸಲ್ಲಿ ಯಾವ ಥರ ನಾವು ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ? We have AC classrooms, digitalized 100%, TV monitor whether faculties are highly equipped to use that monitor, audio video system in the classroom whether students can easily to understand the concept which is providing by the faculty members. Apart from that, we have an incubation center. We are giving a full facility and opportunity to students to inculcate their innovative techniques, their ideas in the innovative club, and incubation center is providing to the students to generate the idea and they can patent their ideas and implement into the industry. I say that my undergrad students are into it and they are sharing their knowledge. I just want to give the example right now that 1 week before only we conducted hackathon. Around 400 plus students registered, 200 students nominated, and they presented their projects. Best projects we awarded also, and we are trying to get it done through the startup idea, through the innovative practice or through the innovation cell. We are giving platform to them to show their ideas to the society. ಮತ್ತು ಸರ್ ಲಾಸ್ಟ್ಲಿ ನಮ್ಮ ಪೇರೆಂಟ್ಸ್ಗೆ ನೀವೇನು ಹೇಳ್ತೀರಾ ಈ ಯೂನಿವರ್ಸಿಟಿ ಬಗ್ಗೆ? I can say the highly qualified educated faculty member, I tell you 92% faculties are PhD holders. The faculties are not good, they cannot deliver the session properly. Guest lecture I have already told you. SIP summer internship program, we are giving facility to students to what exactly
explore their knowledge into the field. So every time we are asking them to go out and just get the idea and just share your ideas into the class. Number 2. Next is our outcome based education system is highly connected with the course outcome and the program outcome. You know what is the course outcome? There are many courses in the one program. Say suppose BBA is one program, correct? Under BBA we are offering artificial intelligence, machine learning, Python, Power BI. They are the courses which extra we are offering. So my entire course would be aligned with the program. I want to see my students after 3 years where they stand. With the specialization of artificial intelligence, after 3 years where the students stand, they will be somewhere else in the good company as a maybe GM or maybe CEO. ಪೇರೆಂಟ್ಸ್ ಅವರು ಮತ್ತು ಸ್ಟೂಡೆಂಟ್ಸ್ ನಿಮಗೆ ಇನ್ನು ಡೀಟೇಲ್ಸ್ ಬೇಕಂದರೆ ನಂಬರ್ ಸ್ಕ್ರೀನಲ್ಲಿ ಐತೆ, ಮತ್ತು ನೀವು ಯಾಕೆ ಕಾಯ್ತಾ ಇದ್ದೀರಾ, ಬನ್ನಿ ಜಾಯ್ನ್ ಆಗಿ. ಯಾಕಂದರೆ ಇದಕ್ಕಿಂತ ಒಳ್ಳೆ ಫೆಸಿಲಿಟೀಸ್ ನಿಮಗೆ ಬೇರೆ ಯೂನಿವರ್ಸಿಟೀಸಲ್ಲಿ ಸಿಗಲ್ಲ. ಇವತ್ತು ನಾವು ಸಂಭಾಷಣೆ ಮಾಡ್ತಾ ಇರೋದು ಮಿಸ್ಟರ್ ಜ್ಯೋತಿ ಶ್ರೀಧರ್ ಅವ್ರ ಜೊತೆ. ಅವರು ನಮ್ಮದು ಡೆಪ್ಯೂಟಿ ರಿಜಿಸ್ಟ್ರಾರ್ ICFI ಯೂನಿವರ್ಸಿಟಿ ಬ್ಯಾಂಗ್ಳೂರ್ದು. ಈ ಯೂನಿವರ್ಸಿಟಿಯಲ್ಲಿ ಹೇಗೆ ವಿದ್ಯಾರ್ಥಿಗಳು ಜಾಯಿನ್ ಆಗಬಹುದು, ಅಡ್ಮಿಷನ್ ಪ್ರೊಸೆಸ್ ಹೇಗಿದೆ ಮ್ಯಾಮ್? First to 10+2 is mandatory, 50% mandatory in 12th PU ಅಲ್ಲಿ 50% ಇರಬೇಕು. ಆ್ಯಂಡ್ ಅಗೇನ್ ಆಫ್ಟರ್ ದಿಸ್ ಒಂದು ಇಂಟರ್ವ್ಯೂ ಇರುತ್ತೆ. ಸೊ ದೆಲ್ ಬಿ ಅನ್ ಇಂಟರ್ವ್ಯೂ ಪ್ರೋಸೆಸ್. ಒನ್ ಇಸ್ 10+2 with 50%, then an interview. ಅದಾದಮೇಲೆ ಸ್ಟೂಡೆಂಟ್ಸ್ ಗೆಟ್ ಸೆಲೆಕ್ಟೆಡ್ ಆಫ್ಟರ್ ದ ಪರ್ಫಾರ್ಮೆನ್ಸ್ ಇನ್ ದ ಇಂಟರ್ವ್ಯೂ. ಬ್ಯಾಂಗ್ಳೂರ್ ಆದರೆ ತುಂಬಾ ಹತ್ರ ಮೆಟ್ರೋ ಸ್ಟೇಷನ್ ಇದೆ, ಬಟ್ ಬೇರೆ ಸ್ಟೇಟ್ಸಿಂದ ಬಂದರೆ ಅವ್ರಿಗೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ ಮ್ಯಾಮ್ ಇಲ್ಲಿ? 100% ಹಾಸ್ಟೆಲ್ ಫೆಸಿಲಿಟೀಸ್ ನಮ್ಮ ಕ್ಯಾಂಪಸಲ್ಲಿ ಇಲ್ಲ ಅಂದ್ರೂ ವಾಕಬಲ್ ಡಿಸ್ಟೆನ್ಸ್ 5 ನಿಮಿಷದಲ್ಲಿ ಕ್ಯಾಂಪಸ್, ಬಿಸೈಡ್ ದ ಕ್ಯಾಂಪಸ್ ವಿ ಹ್ಯಾವ್ ಐಡೆಂಟಿಫೈಡ್ ಹಾಸ್ಟೆಲ್ಸ್. ಒಂದು 4-5 ಹಾಸ್ಟೆಲ್ಸನ್ನು ಐಡೆಂಟಿಫೈ ಮಾಡಿದ್ವಿ, ಎಕ್ಸ್ಕ್ಲೂಸಿವ್ಲಿ ಫಾರ್ ಗರ್ಲ್ಸ್ ಸಪ್ರೇಟು, ಬಾಯ್ಸ್ ಸಪ್ರೇಟು, ಡೆಡಿಕೇಟೆಡ್ ಪೀಪಲ್. ವಿ ಹ್ಯಾವ್ ಎನ್ MOU, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಹಾಸ್ಟೆಲ್ಸ್ ಇದೆ. ಈ ಹಾಸ್ಟೆಲ್ಸಲ್ಲೇ ಸ್ಟೂಡೆಂಟ್ಸನ್ನ ನಾವು ರೆಕಮೆಂಡ್ ಮಾಡ್ತೀವಿ. ದೇ ವಿಲ್ ಸ್ಟೇ ಇನ್ ದೀಸ್ ಹಾಸ್ಟೆಲ್ಸ್. ಕಾಲೇಜಿಂದ ಸೆಕ್ಯೂರಿಟೀಸ್ ಇರ್ತಾರೆ, ಅವ್ರದ್ದೇ ಓನ್ ಇಂಡಿವಿಜುವಲ್ ಸೆಕ್ಯೂರಿಟೀಸ್ ಇರ್ತಾರೆ. ಸೇಫ್ಟಿ ಪರ್ಪಸ್ಗೆ ದೇರ್ ಆರ್ 24/7 CC cameras are there. It is all strictly monitored by the hostel, but it is beside the campus. ಸೊ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್, ನಿಮಗೂ ಈ ಥರ ಒಳ್ಳೆ ಯೂನಿವರ್ಸಿಟಿಯಲ್ಲಿ ಜಾಯ್ನ್ ಆಗಬೇಕಂದ್ರೆ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಇದೆ. ನಾವು ಆಫರ್ ಮಾಡ್ತಾ ಇರೋದು ಕೋರ್ಸಸ್ಸು BBA, LLB ಮತ್ತು BCA. ನಾವು ಬಂದಿರೋದು ICFI ಯೂನಿವರ್ಸಿಟಿಗೆ, ಮತ್ತು ಇಲ್ಲಿ ನಮ್ಮ ಜೊತೆ ಇರೋದು ನಮ್ಮ ಸ್ಟೂಡೆಂಟ್ಸ್ ಅವರು. BBA ಕೋರ್ಸ್ ಹೇಗಿದೆ? BBA ಕೋರ್ಸ್ ತುಂಬ ಅಡ್ವಾನ್ಸ್ಡ್ ಆಗಿದೆ. AI ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನು ಸೊ ಮುಂದೆ ಇನ್ನೂ ಹೆಲ್ಪ್ ಆಗುತ್ತೆ ನಮ್ಮ ಸ್ಟೂಡೆಂಟ್ಸ್ಗೆ. ಮತ್ತು ಫ್ಯಾಕಲ್ಟಿ ಹೇಗಿದ್ದಾರೆ ಇಲ್ಲಿ? ಫ್ಯಾಕಲ್ಟೀಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಏನೇ ಇದ್ರೂ ಕೂಡ ಅವ್ರ ವೇಯಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಏನೇ ಡೌಟ್ಸ್ ಇದ್ರೂ ಕೂಡ ತುಂಬ ಚೆನ್ನಾಗಿ ಕ್ಲಾರಿಫೈ ಮಾಡ್ತಾರೆ. ಟೋಟಲಿ ತುಂಬ ಫ್ಯಾಕಲ್ಟೀಸ್ ಫ್ರೆಂಡ್ಲಿ ಅಂತ ಅನಿಸ್ತಾರೆ. ಮತ್ತು ಇಲ್ಲಿ BBA ಕೋರ್ಸ್ದು ಏನು ಸ್ಕೋಪ್ ಇದೆ ನಿಮ್ಮ ಪ್ರಕಾರ? ಇಂಟರ್ನ್ಶಿಪ್ಸ್ ಇಲ್ಲಿ ಇಲ್ಲ ಅಂದರೆ internship provides ಮಾಡ್ತಾರೆ, and you can do internship by outside also, so it's very good for BBA course, for it helps in futures also. ಮತ್ತು ಕ್ಲಬ್ಸ್ ಇದೆಯಾ ಇಲ್ಲಿ? ಯಾವುದಾದ್ರೂ ಕ್ಲಬ್ಸ್ ಇಲ್ಲ ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆಯಾ ಇಲ್ಲಿ? ಕಾಲೇಜ್ ಕಡೆಯಿಂದ ಡಿಜಿಟಲ್ ಕಮಿಟಿ ಕ್ಲಬ್ಸ್ ಇದೆ, ಸೊ ಯು ಕ್ಯಾನ್ ಕವರ್ ಕಾಲೇಜ್ ಶೂಟ್ಸ್, ಇವೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್. ಮತ್ತು ಕೋರ್ ಕಮಿಟಿ ಕ್ಲಬ್ ಇದೆ, ಕಾಲೇಜಿಂದ ಈವೆಂಟ್ಸ್ ಆರ್ಗನೈಸ್ ಮಾಡೋದು, ಆ್ಯಂಡ್ ದೋಸ್ ಆಲ್ ಥಿಂಗ್ಸ್ ಯು ಕ್ಯಾನ್ ಜಾಯ್ನ್ ಇನ್ ಕಾಲೇಜ್. IBS ಯಾಕೆ ಅಂತ ನೀವೇನು ಹೇಳ್ತೀರಾ? IBS ಈಸ್ ಅ ಆಲ್ರೌಂಡರ್. ನನ್ನ ಪ್ರಕಾರ ಹೇಳಕ್ಕೆ ಹೋದರೆ IBS ಸ್ಪೋರ್ಟ್ಸಲ್ಲೂ ಕೂಡ ಇದೆ, ಕಲ್ಚರಲ್ ಕೂಡ ಇದೆ. ಅಕಾಡೆಮಿಕ್ಸ್ ಬೇಕಂದ್ರೆ ಅಕಾಡೆಮಿಕ್ಸಲ್ಲಿ ಟಾಪ್ 1 ಇದೆ ನನ್ನ ಪ್ರಕಾರ ಹೇಳಕ್ಕೆ ಹೋದರೆ. ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಕವರ್ ಮಾಡ್ತಾರೆ. ಒಟ್ಟಿನಲ್ಲಿ ಸ್ಟೂಡೆಂಟ್ಸ್ಗೆ ಕಲಿಯೋದಕ್ಕೆ ಏನು ಬೇಕೋ ಅದೆಲ್ಲ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಸೊ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್, ವಾಟ್ ಆರ್ ಯು ವೇಟಿಂಗ್ ಫಾರ್? ನಮ್ಮದಲ್ಲಿ ಅಡ್ಮಿಷನ್ಸ್ ಓಪನ್ ಆಗಿದೆ, ಬನ್ನಿ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ಸ್ ಇದೆ. ICFI ವೆಲ್ಕಮ್ಸ್ ಆಲ್ ಆಫ್ ಯು.